ಚಿಕ್ಕಬಳ್ಳಾಪುರ ತಾಲೂಕಿನ ಅಗಲುಗುರ್ಕಿ ಬಳಿ ಇರುವ BGS ಶಾಲೆಯಲ್ಲಿ ಸಂಕ್ರಾಂತಿ ಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿದ್ರು. ಮಕ್ಕಳು ರೈತರ ವೇಷಭೂಷಣ ಧರಿಸಿ ಹಳ್ಳಿ ಸೊಗಡಿನಲ್ಲಿ ಮಿಂಚುತ್ತಿದ್ರು. ಹುಡುಗರು ಪಂಚೆ ಉಟ್ಟುಕೊಂಡು ಬಂದಿದ್ರೆ, ಹುಡುಗಿಯರು ಸೀರೆ ಉಟ್ಟುಕೊಂಡು ಪಕ್ಕ ಹಳ್ಳಿ ಹೆಣ್ಣು ಮಕ್ಕಳಾಗಿದ್ರು. ಈ ಕಾರ್ಯಕ್ರಮಕ್ಕೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಎ ಅರುಣಕುಮಾರಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ರು. ವಿದ್ಯಾರ್ಥಿಗಳು ಭೂದೇವಿಗೆ ನಮಿಸಿ ರಾಗಿ, ಭತ್ತ, ಕಡಲೆಕಾಯಿ, ಗೆಣಸು, ಅವರೆಕಾಯಿಗಳನ್ನು ರಾಶಿ ಮಾಡಿದ್ರು. ಸಂಕ್ರಾಂತಿ ಹಬ್ಬದ ವಿಶೇಷತೆ ಎತ್ತುಗಳನ್ನು ಕೆಚ್ಚು ಹಾಯಿಸಿ ಬೆಂಕಿಯ ಮೇಲೆ ಎಗರಿದ್ದನ್ನು ಕಂಡ ನ್ಯಾಯಾಧೀಶರು ಸಂತಸ ವ್ಯಕ್ತಪಡಿಸಿದ್ರು. ಆಕ್ಚುಲಿ ನಮ್ಮ ಊರಿನಲ್ಲಿ, ನಮ್ಮ ನೇಟಿವ್ ಪ್ಲೇಸ್ನಲ್ಲಿ ಈ ಥರ ಆಚರಣೆ ಇಲ್ಲ. ಬಟ್ ನಾವು ಎಲ್ಲಿ ಹೋಗ್ತೀವೋ, ಎಲ್ಲಿ ಟ್ರಾನ್ಸ್ಫರ್ ಆಗ್ತೀವೋ ಅದೇ ನಮ್ಮೂರು ಅಂತ ನಾನು ಭಾವಿಸಿದ್ದೀನಿ. ಸೊ ಚಿಕ್ಕಬಳ್ಳಾಪುರದಲ್ಲಿ ಒಂದು ಮೆಮೊರೇಬಲ್ ಮೂಮೆಂಟ್ ಸಂಕ್ರಾಂತಿನ ನಾವು ಆಚರಿಸಿದ್ವಿ. ಎಲ್ಲ ವಿಲೇಜ್ ಫೋಕ್, ಹಳ್ಳಿ ಗ್ರಾಮಗಳಲ್ಲಿ ಹೇಗೆ ಮಾಡ್ತಾರೋ ಹಾಗೆ ಮಾಡಲಾಯಿತು. ತುಂಬ ಸಂತೋಷ ಆಯಿತು. ವಂಡರ್ಫುಲ್ ಅರೇಂಜ್ಮೆಂಟ್. ಈ ಇನ್ಸ್ಟಿಟ್ಯೂಷನ್ಗೆ ನಾನು ಧನ್ಯಳು ಅಂತ ಹೇಳ್ಬೋದು. ಐ ಹ್ಯಾವ್ ಟು ಬಿ ಗ್ರೇಟ್ಫುಲ್ ಟು ದಿಸ್ ಇನ್ಸ್ಟಿಟ್ಯೂಷನ್ ಫಾರ್ ಗಿವಿಂಗ್ ಮಿ ದಿಸ್ ಅಪರ್ಚುನಿಟಿ. ತುಂಬ ಖುಷಿಯಾಗಿದೆ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲ. BGS ಶಾಲೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಅದ್ಧೂರಿಯಾಗಿ ಸಂಕ್ರಾಂತಿ ಸುಗ್ಗಿ 2 ದಿನಗಳ ಮುಂಚೆಯೇ ಆಚರಣೆ ಮಾಡುತ್ತಿದ್ದು, ವಿದ್ಯಾರ್ಥಿಗಳು ದೇಶೀಯ ಸಂಸ್ಕೃತಿ ಮರೆಯಾಗುತ್ತಿದ್ದು, ಆ ನಿಟ್ಟಿನಲ್ಲಿ ಮಕ್ಕಳಿಗೆ ಹಳ್ಳಿ ಸೊಗಡಿನ ಪರಂಪರೆಯ ಹಬ್ಬ ಸಂಕ್ರಾಂತಿಯನ್ನ ಶಾಲೆಯ ಆಡಳಿತ ಮಂಡಳಿ ವಿದ್ಯಾರ್ಥಿಗಳಿಗೆ ತಿಳಿಸಿಕೊಟ್ಟಿದೆ. ವಿದ್ಯಾರ್ಥಿಗಳು ಈ ಆಚರಣೆ ಕಂಡು ಫುಲ್ ಎಂಜಾಯ್ ಮಾಡಿದ್ದಾರೆ. ನಾನು 10ನೇ ತರಗತಿಯಲ್ಲಿ ಓದ್ತಾ ಇದ್ದೀನಿ. ಇಂದು ನಮ್ಮ ಶಾಲೆಯಲ್ಲಿ ಸಂಕ್ರಾಂತಿ ಸುಗ್ಗಿಯನ್ನು ಆಚರಿಸುತ್ತಿದ್ದೇವೆ. ಈ ಸಂಕ್ರಾಂತಿ ಸುಗ್ಗಿಯನ್ನು ನಾವು ಪ್ರತಿ ವರ್ಷ ನಮ್ಮ ಶಾಲೆಯಲ್ಲಿ ಆಚರಿಸುತ್ತೇವೆ. ಇದನ್ನು ಬಹಳ ತುಂಬ ವಿಜೃಂಭಣೆಯಿಂದ ಆಚರಿಸುತ್ತಿದ್ದೇವೆ. ಇದರಲ್ಲಿ ಕಿಚ್ಚು ಹಾಯಿಸುವುದು ಮತ್ತು ಎಳ್ಳು ಬೆಲ್ಲ ಕೊಡುವುದು ಹಾಗೂ ತುಂಬ ಹಳ್ಳಿಯಲ್ಲಿ ಹೇಗೆ ಸಂಕ್ರಾಂತಿ ಸುಗ್ಗಿಯನ್ನು ಆಚರಿಸ್ತಾರೋ ಹಾಗೆ ನಮ್ಮ ಶಾಲೆಯಲ್ಲಿ ಆಚರಿಸುವುದರ ಮೂಲಕ ನಮ್ಮ ಸಂಪ್ರದಾಯವನ್ನು ನಾವು ಮುಂದುವರಿಸುತ್ತಾ ಬಂದಿದ್ದೇವೆ. ನಮ್ಮ ಶಾಲೆಯಲ್ಲಿ ತುಂಬ ಚೆನ್ನಾಗಿ ಸಡಗರವಾಗಿ ಸಂಕ್ರಾಂತಿಯನ್ನು ಆಚರಿಸಿದ್ದಾರೆ. ನಮಗೆ ತುಂಬ ಖುಷಿ, ಏಕೆಂದರೆ ಇಲ್ಲಿ ಎಲ್ಲ ಹಳ್ಳಿ ವಾತಾವರಣ, ದನ ಕರುಗಳನ್ನು ಆ ಬೆಂಕಿ ಮೇಲೆ ಎಗುರಿಸುವಂಥದ್ದು, ಹಾಗೆ ನಮ್ಮಲ್ಲಿ ಸಂಸ್ಕೃತವನ್ನು ಮೂಡಿ ಬಂದದ್ದು, ನಾವು ಹಾಕ್ಕೊಳ್ಳೋ ಬಟ್ಟೆ, ಟ್ರೆಡಿಷನ್ ಎಲ್ಲ ನಮಗೆ ಸ್ಕೂಲ್ ಕಳಿಸ್ಕೊಡುತ್ತೆ. ಇಲ್ಲಿ ತುಂಬ ಚೆನ್ನಾಗಿರೋ ವಾತಾವರಣ, ಗೆಣಸು, ಅಕ್ಕಿ, ರಾಗಿ, ಇದನ್ನು ನಾವು ಬೆಳೆಗಳ ಮಹೋತ್ಸವ ಅಂತಲೂ ಕರಿಬೋದು. ಏಕೆಂದರೆ ರೈತರು ಅವರ ಬೆಳೆಗಳನ್ನು ಹಾಕಿ ಭೂಮಿ ತಾಯಿನ ಬೇಡ್ಕೋತಾರೆ, ಮತ್ತು ನಮಗೆ ಒಳ್ಳೆಯ ಬೆಳೆ ಸಿಗಬೇಕು ಅಂತ. ಸದಾ ಶಾಲೆಯ ಕೆಲಸಗಳಲ್ಲಿ ಬ್ಯುಸಿ ಇದ್ದ ಶಿಕ್ಷಕರು ಮತ್ತು ಮಕ್ಕಳು ಸಂಕ್ರಾಂತಿ ಹಬ್ಬದಲ್ಲಿ ಭಾಗಿಯಾಗಿ ಸಂಕ್ರಾಂತಿ ಹಬ್ಬದ ಕುರಿತು ವಿದ್ಯಾರ್ಥಿಗಳ ಬೊಂಬಾ ಡ್ಯಾನ್ಸ್ ನೋಡಿ ಖುಷಿ ಪಟ್ರು. ಜಂಗಾಲಹಳ್ಳಿ ಅಶ್ವಥ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.